ಅವರಿವರನ್ನು ಟೀಕೆ ಮಾಡುವುದನ್ನು ಬಿಟ್ಟು ಪಕ್ಷ ಕಟ್ಟಿ ಎಂದು ಹೆಸರು ಹೇಳದೆ ಕುಮಾರಸ್ವಾಮಿಗೆ ಹಾಲಿ ಮಂತ್ರಿ ಚಲುವರಾಯಸ್ವಾಮಿ ಮಾರ್ಮಿಕವಾಗಿ ಟಾಂಗ್ ನೀಡಿದರು. ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಾಚನ ಸ್ವೀಕರಿಸಿದ ನಂತರ ಪ್ರಥಮ ಬಾರಿಗೆ ನಾಗಮಂಗಲಕ್ಕೆ ಭೇಟಿ ನೀಡಿ ಕಾರ್ಯಕರ್ತರು ನೀಡಿದ ಅಭಿನಂದನಾ ಸಮಾವೇಶದಲ್ಲಿ ಮಾತನಾಡುತ್ತಿದ್ದರು. ನೀವು ನನ್ನನ್ನು ಸರಿಯಾಗಿ ನಡೆಸಿಕೊಂಡಿದ್ದರೆ ನಾನು JDS ಬಿಟ್ಟು ಹೋಗುತ್ತಿರಲಿಲ್ಲ. ಜೊತೆಗೆ 50ರಿಂದ 60 ಸೀಟುಗಳನ್ನು ರಾಜ್ಯದಾದ್ಯಂತ ಗೆಲ್ಲಿಸಿ ಪಕ್ಷವನ್ನು ಉಳಿಸುತ್ತಿದ್ದೆ. ಆದರೆ ಇಂದು ನಿಮ್ಮ ಪಕ್ಷದ ಸ್ಥಿತಿ ಏನಾಗಿದೆ? ಅಧಿಕಾರಕ್ಕಾಗಿ ಕಾಂಗ್ರೆಸ್ BJP ಮನೆಗೆ ಅಲೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ನಾವಿದ್ದಿದ್ರೆ JDS 50ರಿಂದ 60 ಸ್ಥಾನ ಬರ್ತಿತ್ತು. ಯುದ್ಧ ಕಾಲದಲ್ಲಿ ಶಸ್ತ್ರತ್ಯಾಗ ಮಾಡಿದವರು ಯಾರು ಎಂದು ಲೇವಡಿ ಮಾಡಿದರು. ಇದಕ್ಕೂ ಮುಂಚೆ ಕಾರ್ಯಕರ್ತರು ಬೆಳ್ಳೂರು ಟೋಲ್ನಿಂದ ಅಂಚೆ ಚಿಟ್ಟನಹಳ್ಳಿ, ಅಂಚೆ ಭುವನಹಳ್ಳಿ, ಕಾಚೇನಹಳ್ಳಿ ಮೂಲಕ ಸಚಿವರನ್ನು ಮೆರವಣಿಗೆ ಮೂಲಕ ಕರೆತಂದು TB ಬಡಾವಣೆ ಮತ್ತು ಟಿ ಮರಿಯಪ್ಪ ವೃತ್ತದಲ್ಲಿ ಬೃಹತ್ ಸೇಬಿನ ಹಾರ ಹಾಕುವುದರ ಮೂಲಕ ಅಭಿಮಾನ ಮೆರೆದರು. ಒಂದು ಹಂತದಲ್ಲಿ ಹಾರದಲ್ಲಿದ್ದ ಸೇಬಿಗಾಗಿ ಕಾರ್ಯಕರ್ತರು ಮುಗಿಬಿದ್ದ ಪ್ರಸಂಗ ನಡೆಯಿತು. ಈ ಸಂದರ್ಭದಲ್ಲಿ DCC ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚಲುವರಾಯಸ್ವಾಮಿ, ಮನ್ಮೂಲ್ ನಿರ್ದೇಶಕ ಅಪ್ಪಾಜಿಗೌಡ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪ್ರಸನ್ನ, ಸಾರೆಮೇಗಲ ಕೊಪ್ಪಲು ರಮೇಶ್, ಮುಖಂಡ ಸುನಿಲ್, ಲಕ್ಷ್ಮೀಕಾಂತ್ ಮುಂತಾದವರು ಸಾಥ್ ನೀಡಿದರು. 4 ಜನ ಹುಡ್ಕೊಂಡು ಪಕ್ಷ ಕಟ್ಟಿದ್ದು ಜನತಾದಳನ ಚಲುವರಾಯಸ್ವಾಮಿ. ಅವತ್ತು ನೀವು ಗೌರವವಾಗಿ ನಡೆಸ್ಕೊಂಡಿದ್ರೆ ಇದೇ ಚಲುವರಾಯಸ್ವಾಮಿ ಜನತಾದಳದಲ್ಲಿ ಇದ್ದು ಇವತ್ತು ಕನಿಷ್ಠ 50-60 ಜನ ಗೆಲ್ತಿದ್ರು. ಇವತ್ತು ನಿಮ್ಮ ಪರಿಸ್ಥಿತಿ ಏನಿದೆ ಅಂತ ಅರ್ಥ ಮಾಡಿ ಅವ್ರನ್ನ ಟೀಕೆ ಮಾಡೋದು ಬಿಟ್ಟು ಕೆಲಸ ಮಾಡಿ, ಜನಕ್ಕೆ ಋಣ ತೀರಿಸಿ, ಜನರ ಸೇವೆ ಮಾಡಿ, ಅದನ್ನು ಬಿಟ್ಟು ಮಾತಾಡ್ಬೇಡಿ. ನಿಮಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಮಂತ್ರಿ ಆಗ್ಲಿಲ್ಲ, ದಿನೇಶ್ ಗುಂಡೂರಾವ್ ಆಗಿಲ್ಲ, ಮಾಜಿ ಮುಖ್ಯಮಂತ್ರಿ ಮಗ 6 ಸಲ MLA ಆಗಿದ್ದಾರೆ. 7 ಸಲ MLA ಆಗಿದ್ದಂತ ಜಯಚಂದ್ರ ಆಗಿಲ್ಲ. ಒಂದು ಒಕ್ಕಲಿಗ ಸಮಾಜದ ಒಬ್ಬ ನಾಯಕ M ಕೃಷ್ಣಪ್ಪ ಆಗಿಲ್ಲ, 6 ಸಲ MLA ಆಗಿದ್ದಾರೆ. ಇವತ್ತು HK ಪಾಟೀಲ್ ಆಗಿಲ್ಲ. ಮಂತ್ರಿ ಸದಾ ಆಗ್ಲಿಕ್ಕಾಗತ್ತಾ? ಒಂದು ಪಕ್ಷ ಎಲ್ರಿಗೂ ಅವಕಾಶ ಕೊಡ್ಬೇಕಾಗತ್ತೆ, ಎಲ್ಲ ಸಮಾಜಕ್ಕೂ ಕೊಡ್ಬೇಕಾಗತ್ತೆ. ನನ್ನ ಆಗ್ಲಿಲ್ಲ ಅಂತ ಅವ್ರು ಟೀಕೆ ಮಾಡೋದು, ನೀವು ಅದಕ್ಕೆ ಕಣ್ಣೀರ್ ಹಾಕೋದು. ಟೀ ಅಂಗಡಿ ಅಂತ ನಾಚಿಕೆ ಆಗಲ್ವಾ ನಿಮ್ಗೆ? ಅವ್ರಿಗೇನೋ ಮಾನ ಮರ್ಯಾದೆ ಇಲ್ದೆಲ್ಲ ಮಾತಾಡ್ತಾರೆ, ನಿಮಗ್ ನಾಚಿಕೆ ಆಗಲ್ವಾ? ಧೈರ್ಯವಾಗಿ ಹೇಳ್ಬೇಕು. ನಮ್ಮ ಅಣ್ಣ MLA ಆದ್ರೂ ಮಂತ್ರಿ ಇದ್ರು ಮಂತ್ರಿ. ನಮ್ಮ ಅಣ್ಣನಿಗೆ ಸರಿಸಾಟಿ ನೀವಲ್ಲ, ನಮ್ಮ ಪ್ರೀತಿ ಗಟ್ಟಿಯಾಗಿದೆ ಅಂತ ಹೇಳ್ಬೇಕು ನೀವೆಲ್ರು. ಇನ್ನೊಂದ್ ದಿವಸ ಯಾವತ್ತಾರು ಕಣ್ಣೀರ್ ಹಾಕೋದು, ಅವ್ರ ಟೀಕೆಗೆ ಎದುರೋದು ಅದನ್ನ ಬಿಟ್ಟು ಬಾ, ತಾಕತ್ತಿದ್ರೆ ಏನ್ ಬೇಕು, ಚುನಾವಣೆ ಮಾಡೋಣ ಬಾ. ಯಾವ್ದು 8 ಚುನಾವಣೆಯಲ್ಲಿ ನಾನು ನಿಂತಿದ್ದೀನಿ, 6 ಚುನಾವಣೆ ಗೆದ್ದಿದ್ದೀನಿ, 2 ಚುನಾವಣೆ ಸೋತಿದ್ದೀನಿ. ಸೋಲಿಲ್ಲದೆ ಇರೋರು ಯಾರು ಇಲ್ಲ ಈ ದೇಶದಲ್ಲಿ. ಎಲ್ಲರೂ ಸೋತಿದ್ದಾರೆ. ಸೋಲಾದ ತಕ್ಷಣ ಲೀಡರ್ ಅಲ್ಲ, ಗೆದ್ದ ತಕ್ಷಣ ಲೀಡರ್ ಅಲ್ಲ. ಜನಸೇವೆ ಮಾಡ್ದ ಲೀಡ್ರು, ಜನ ಪ್ರೀತಿ ಗಳಿಸ್ತಾನ ಲೀಡ್ರು. ಗೆದ್ದ ತಕ್ಷಣ ಲೀಡರ್ ಆಗಲ್ಲ, ಜನಸೇವೆ ಮಾಡ್ದವ್ರು ಲೀಡ್ರು. ಇವತ್ತು